ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಕೆಆರ್ಪೇಟೆ ತಾಲೂಕಿನ ಹೇಮಗಿರಿ ಬಿಜಿಎಸ್ ಪಬ್ಲಿಕ್ ಸ್ಕೂಲಿನಲ್ಲಿ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಯುಗಯೋಗಿ ಭೈರವೈಕ್ಯ ಶ್ರೀ 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 ಡಾಕ್ಟರ್ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಗಳವರ 52ನೇ ವಾರ್ಷಿಕ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ಶ್ರೀಮಠದಲ್ಲಿ ಪರಮಪೂಜ್ಯ ಮಹಾಸನ್ನಿಧಿಯವರ ಗದ್ದುಗೆ ಉದ್ಘಾಟನಾ ಸಮಾರಂಭದ ಸವಿ ನೆನಪಿಗಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳವರ ಕೃಪಾ ಆಶೀರ್ವಾದಗಳೊಂದಿಗೆ ಶಾಲೆಯ SSLC ವಿದ್ಯಾರ್ಥಿಗಳಿಂದ ತಂದೆ ತಾಯಿಗಳಿಗೆ ಪಾದಪೂಜೆ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನೆರವೇರಿತು. ಶಾಲೆಯಲ್ಲಿ ಏರ್ಪಾಟು ಮಾಡಿದ್ದ ಪಾದಪೂಜೆ ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳ ತಂದೆ ತಾಯಂದಿರು ಕುಟುಂಬ ವರ್ಗದವರು ಭಾಗವಹಿಸಿ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿ ಅರ್ಚನೆ ಅಭಿಷೇಕಗಳನ್ನು ಮಾಡಿಸಿ ಪಾದಪೂಜೆ ಮಾಡಿಸಿಕೊಂಡು ತಮ್ಮ ಮಕ್ಕಳಿಗೆ ಆಶೀರ್ವದಿಸಿದರು. BGS ಶಾಲೆಯಲ್ಲಿ ಬಾಲ್ಯದ ನೆನಪಿನ ಆಟಗಳನ್ನು ನೆನಪು ಮಾಡಿಕೊಳ್ಳಲು ಬಾಲ್ಯದ ನೆನಪಿನ ಆಟಗಳ ಸಿದ್ಧತೆ ಮಾಡಿದ್ದರು. ಶ್ರೀ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳು ಶ್ರೀ 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 ಬಾಲ ಗಂಗಾಧರನಾಥ ಸ್ವಾಮೀಜಿಯವರ ಪುತ್ಥಳಿಗೆ ಪುಷ್ಪಾರ್ಚನೆ ನೆರವೇರಿಸಿ ಬಾಲ್ಯದ ಆಟಗಳಾದ ಬುಗುರಿ ಆಟ, ಗಿಲ್ಲಿ ದಾಂಡಿನ ಆಟ, ಲಗೋರಿ ಆಟ, ಗೋಲಿಗಳಿಂದ ಆಡುವ ಮೀರಿ ಆಟ, ಸೈಕಲ್ ಟೈರ್ ಆಟ, ಗುದ್ಮಟ್ಟೆ ಆಟ, ಚೌಕಾಬಾರ ಆಟ, ಕಣ್ಣ ಮುಚ್ಚಾಲೆ ಆಟವನ್ನು ಆಡಿ ಹಿಂದೆ ಮಾಡುತ್ತಿದ್ದ ಹಳ್ಳಿಕಟ್ಟೆ ನ್ಯಾಯ ಪಂಚಾಯಿತಿಯನ್ನು ಮಕ್ಕಳು ಮಾಡುತ್ತಿದ್ದು ವೀಕ್ಷಿಸಿ ಸೌದೆ ಒಲೆಯಿಂದ ಕಾಯಿಸಿದ ಹಾಲನ್ನು ಕುಡಿದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಡಾಕ್ಟರ್ JN ರಾಮಕೃಷ್ಣೇಗೌಡರ ಜೊತೆ RTO ಮಲ್ಲಿಕಾರ್ಜುನ್, ಪುರಸಭೆ ಅಧ್ಯಕ್ಷೆ ಪಂಕಜಾ ಪ್ರಕಾಶ್, ಮಕ್ಕಳ ಪೋಷಕರು, ಹೇಮಗಿರಿ BGS ಶಾಲೆಯ ಪ್ರಾಂಶುಪಾಲರಾದ ಪುನೀತ್, ಪತ್ರಕರ್ತರಾದ KR ನೀಲಕಂಠ, ಬಳ್ಳೆಕೆರೆ ಮಂಜುನಾಥ್, ಸಜ್ಜನ್ ಶ್ರೀನಿವಾಸ್, ಮನು ಮಾಕವಳ್ಳಿ, ಗಂಜಿಗೆರೆ ಮಹೇಶ್, ರವಿ, ಪಾಂಡವಪುರ ಪತ್ರಕರ್ತ N ಕೃಷ್ಣೇಗೌಡ, ಮಧು B ಬೀರಶೆಟ್ಟಹಳ್ಳಿ, ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಭಾಗವಹಿಸಿದ್ದರು. Out. Hey, मेल गया. Out. ಯಾಕೆ ಹಿಂಗೆ ಕೂತ್ಬಿಟ್ಟಿದ್ರೆ ಹೊಡಿಬೇಕು. ನೋಡಿ ಆಟದ ಸಾಮಾನು ಏನಾಟ ಇದು? ಗೊತ್ತಾ ಇದು ಆಡಕ್ಕೆ?
ಮನೇಲೆಲ್ಲ ಆಡ್ತಾರಾ ಅಜ್ಜಿಯರು? ಒಬ್ಬ ಈ ಕಡೆ ಒಬ್ಬ ಅಳ್ಗುಲಿ ಆಟ. ಏನು ಆಟ ಇದು? ಯಾರು ಹೇಳ್ಕೊಟ್ಟಿದ್ದು ಇವೆಲ್ಲ? ಅಜ್ಜಿ ಹೇಳ್ಕೊಡ್ತಾರಾ? ಸಾಕು. ಏನು ಯಾವಾಗ ಆಡ್ತಿದ್ರಿ ಇದನ್ನ? ಇವಾಗೇನು ದೊಡ್ಡ ವಯಸ್ಸ ನಿಮಗೆ? ಇರೋದು ನಾನು ಹೇಳಕ್ಕಾಯ್ತದೆ. ಹೋಗು ವಯಸ್ಸ ಬತ್ತಲ್ಲ. ಐಸಾ ಪೈಸಾ ಆಟ. ಕಣ್ಣ ಮುಚ್ಚಾಲ. ಐಸಾ ಪೈಸಾ. ಐಸಾ ಪೈಸಾ. ಐ ಪೈಸ್. ಏನಾಟ ಇದು? ಹೊಡಿ ಹೊಡಿ ಈಗ. ಏಯ್ ಹೊಡ್ಬಿಟ್ಟು. ಏಯ್ ಜೋರ ಹೊಡ್ಬಿಟ್ಟು. ನಾಲ್ಕು ಕೈಗಳನ್ನ ಬೆನ್ನಿನ ಮೇಲೆ ಹಸ್ತರೂಪದಲ್ಲಿ ಇಡಬೇಕು. ಬೆನ್ನ ಮೇಲೆ 4 ಕೈಗಳನ್ನು ಇಡಿ ಪುರುಷ ಕ್ಷತೇಂದ್ರಿಯ ಆಯುಷ್ಯ ಕೂತ್ಕೊಳ್ಳಿ. ಈಗ ನೋಡಿ, 4 ಪಾದಗಳ ಮೇಲೆ ಹಸ್ತ ಇರಬೇಕು. ತಲೆಯ ಹಣೆ ಭಾಗ 4 ಪಾದಗಳ ಮೇಲೆ ಬುದ್ಧಿದಲ್ಲಿ ಇರಬೇಕು. ನೋಡಿ, ಮಕ್ಕಳಿಗೆ ಆಶೀರ್ವಾದ ಆಗ್ತಾ ಇರುವಂತದ್ದು. ನೋಡಿ, ಶಿಕ್ಷಕರೆಲ್ಲ ಹೊರಗಡೆ ಬಂದ್ಬಿಡಿ. ಈಗ ಗಟ್ಟಿಯಾಗಿ ಪೋಷಕರು ಹೇಳಬೇಕು, ಶತಮಾನಂ. ಇಷ್ಟೇ ನಮ್ಮ ಆಶೀರ್ವಾದ. ಗಟ್ಟಿಯಾಗಿ ಹೇಳಬೇಕು, ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯು ಶೇವೇಂದ್ರಿಯೇ ಪ್ರಜಾ
ಪ್ರತಿಷ್ಠತೆ ಆಯುಷ್ಯಮಸ್ತು ಆರೋಗ್ಯಮಸ್ತು ಧನ ಕನಕ ವಸ್ತು ವಾಹನ ಸಕಲ ಅಷ್ಟ ಐಶ್ವರ್ಯ ಫಲ ಸಿದ್ಧಿರಸ್ತು. ಪೂರ್ವಜರನ್ನ ನಂತರ ದೇವರನ್ನ ತಮಗೆ ಪ್ರೀತಿ ಇರುವಂತಹ ದಿನನಿತ್ಯವೂ ಸ್ಮರಣೆ ಮಾಡುವಂತಹ ದೇವರನ್ನ ಈ ತರುವಂತಹ ಸದ್ಗುಣಗಳು ಇಲ್ಲಿಂದ ಪ್ರಾರಂಭವಾಗಲಿ ಅಂತೇಳಿ ಹಾಕಬೇಕು. ಅವರಿಂದ ಜೋರು ಅವರ 10th ಸ್ಟ್ಯಾಂಡರ್ಡ್ ರಿಷಿ ಎಸ್ ಅಶೋಕ್ ಎಂಬುವರು ಈ ಏಮಗಿರಿ ಸ್ಕೂಲ್ನಲ್ಲಿ ಈ ಪಾದಪೂಜೆನ ತುಂಬ ಅದ್ಭುತವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ತಂದೆ ತಾಯಿಗೆ ಒಳ್ಳೆಯ ನಡವಳಿಕೆ ಅನ್ನೋದನ್ನ ಕಲಿಸೋ ಮುಖಾಂತರ ಈ ಶಾಲೆಯಿಂದ ಒಳ್ಳೆಯ ಇದನ್ನು ಕಲಿಸಿದ್ದಾರೆ. ಒಳ್ಳೆಯ ಪಾದಪೂಜೆ ಆಗಿದೆ. ಒಳ್ಳೆಯ ನಡವಳಿಕೆ ತಿಳ್ಕೊಳ್ಳೋಕ್ಕೆ ಒಳ್ಳೆಯ ಅನುಭವ ಆದಂಗೆ ಮಕ್ಕಳಿಗೂ ಕೂಡ ತಂದೆ ತಾಯಿಗೂ ಕೂಡ ಇಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಮಾಡೋ ರೀತಿಯಲ್ಲಿ ತಿಳ್ಕೊಳ್ಳೋ ರೀತಿಯಲ್ಲಿ ಒಳ್ಳೆಯ ಅನುಭವ ಆಗೋ ರೀತಿಯಲ್ಲಿ ಪಾದಪೂಜೆನ ಮಾಡಿದ್ದಾರೆ. ಅದೇ ಥರ ಒಳ್ಳೆಯ ವಿದ್ಯಾಭ್ಯಾಸ ಕೂಡ ನಡೆಸ್ತಿದ್ದಾರೆ. ಈ ಸ್ಕೂಲು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ನಡೆಸ್ತಿರುವಂಥ ರಾಮಕೃಷ್ಣಗೌಡರು ಕೂಡ ಒಳ್ಳೆಯ ನಡವಳಿಕೆ ಮತ್ತು ಈ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸಗಳು ಯಾವ ಥರ ನಡಿಬೇಕು, ಹೇಗಿರಬೇಕು ಅನ್ನೋದನ್ನ ಒಳ್ಳೆಯ ನಡವಳಿಕೆಗಳನ್ನ ಕಲಿಸ್ಕೊಟ್ಟಿದ್ದಾರೆ. ಈ ಸ್ಕೂಲ್ಗೆ ಒಳ್ಳೆಯದಾಗಲಿ ಅಂತ ಮಕ್ಕಳಿಗೆ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಾನು ರಿಷಿ ಅಂತ ಇವ್ರದ್ದು ನಮ್ಮ ಅಪ್ಪ ಅಮ್ಮ. ಇವತ್ತು ನಮ್ಮ ಶಾಲೆಯಲ್ಲಿ ಚಿನ್ನರ ಜಾಣರ ಜಗಲಿ ಜೊತೆಗೆ ಪಾದಪೂಜೆ ಮಾಡಿಸಿದ್ದು. ನಾನು 10ನೇ ತರಗತಿ ವಿದ್ಯಾರ್ಥಿ ಆಗಿರೋದ್ರಿಂದ ಇವರಿಬ್ಬರಿಗೂ ಪಾದಪೂಜೆ ಮಾಡಿ ನನಗಂತೂ ತುಂಬ ಖುಷಿ ಆಯಿತು. ಈ ಒಂದು ಅದ್ಭುತವಾದ ಅವಕಾಶ ಮಾಡಿಕೊಟ್ಟು ನನ್ನ 2 ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇವತ್ತಿನ ದಿನ ಅವರು ಚಿನ್ನರ ಜಾಣರ ಜಗಲಿ ಅಂತ ಅಂದ್ಬಿಟ್ಟು ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ರು. ಅದ್ರ ಜೊತೆಗೆ ಪಾದಪೂಜೆಯನ್ನು ಕೂಡ ಇಟ್ಕೊಂಡಿದ್ರು. ತುಂಬ ಅದ್ಭುತವಾಗಿ ನಡೀತು ಪಾದಪೂಜೆ. ಎಲ್ಲೂ ಕೂಡ ನಾವು ಮಾಡೋಕ್ಕಾಗದೇ ಇಲ್ಲ. ಇಂಥ ಒಂದು ಅವಕಾಶ, ಸುವರ್ಣ ಅವಕಾಶನ ನಮಗೆ ಕಲ್ಪಿಸ್ಕೊಟ್ಟಿದೆ ಈ ಶಾಲೆ. ಜೊತೆಗೆ ನಮ್ಮ ಮಕ್ಕಳಿಗೆ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳು ಅಡಿಕೆ ಪಟ್ಟೆ ತೊಗೊಂಡು ಆಡೋರು, ಗುದ್ಮಟೆಯಲ್ಲಿ ಆಟ ಆಡೋರು, ಮತ್ತು ಗೋಲಿ ಆಟ ಆಡೋರು, ಅಳಗುಳಿ ಮನೆ ಆಟ ಆಡೋರು, ಚೌಕಾಬಾರ ಆಡೋರು. ಆದರೆ ಈಗಿನ ಕಾಲದಲ್ಲೆಲ್ಲ ಬರೀ ಮೊಬೈಲ್ ಅಂತ ಬಂದಿರೋವಂಥದ್ದನ್ನು ನಾವು ಕಾಣ್ತೀವಿ. ಅಂತಹ ಒಂದು ಈ ಸಂದರ್ಭದಲ್ಲಿ ಇವರು ಹಿಂದಿನ ಕಾಲದನ್ನು ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ಅಪ್ಪ ಅಮ್ಮ ಅಂದ್ರೇ ಬೇಜವಾಬ್ದಾರಿ ಅನ್ನೋ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಅಪ್ಪ ಅಮ್ಮನ ಬೆಲೆನ ಒಂದು ತಿಳಿಸ್ಕೊಡೋದ್ರ ಮೂಲಕ ಅಪ್ಪ ಅಮ್ಮನ ಪಾದಪೂಜೆನ ಮಾಡಬೇಕು ಅನ್ನೋದನ್ನು ಮಕ್ಕಳಲ್ಲಿ ಪ್ರತಿಬಿಂಬಿಸೋದ್ರ ಮೂಲಕ ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಬರಬೇಕು, ಮತ್ತು ಜೊತೆಗೆ ಈ ಅಪ್ಪ ಅಮ್ಮನ ನಾವು ಚೆನ್ನಾಗಿ ಮುಂದೆ ನೋಡ್ಕೋಬೇಕು ಅನ್ನೋದೊಂದು ಕಾಳಜಿಯನ್ನು ವಹಿಸ್ಕೊಡೋದ್ರ ಮೂಲಕ ಈ ಶಾಲೆ ಮಕ್ಕಳಿಗೆ ಒಂದು ತೋರಿಸ್ಕೊಡೋದ್ರ ಮೂಲಕ, ಮತ್ತು ಅಪ್ಪ ಅಮ್ಮನ ಒಂದು ಆಶೀರ್ವಾದ ಮಕ್ಕಳ ಮೇಲೆ ಇರಬೇಕು ಅನ್ನೋದೊಂದನ್ನು ಈ ಒಂದು ಶಾಲೆ ಪ್ರತಿಬಿಂಬಿಸ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ನಾವು ವೆದರನ್ನು ನೋಡಿದ್ರೆ ತುಂಬ ಅದ್ಭುತ ಅನಿಸುತ್ತೆ. ಎಂಥ ಮಕ್ಳಿಗೂ ಕೂಡ ಕಲಿಬೇಕು ಅಂತ ಒಂದು ಅವಕಾಶ ಸಿಗುತ್ತೆ. ಅದರಲ್ಲೂ ಜೊತೆಗೆ ಬೇರೆ ಕಡೆ ಎಲ್ಲ ನೋಡಿದ್ರೆ ಬರೀ ವೆಹಿಕಲ್ಗಳ ಒಂದು ಹಾವಳಿ ಇರೋದ್ರಿಂದ ಬರೀ ಶಬ್ದ ಮಾಲಿನ್ಯ ಉಂಟಾಗುತ್ತೆ. ಆದರೆ ಇಂತಹ ಒಂದು ಸುಸಂದರ್ಭದಲ್ಲಿ ಮತ್ತು ಇಂತಹ ಒಂದು ಪ್ರಕೃತಿಯಲ್ಲಿ ಅವರು ಪ್ರಕೃತಿ ಮಾತೆ ಹತ್ರ ಬೆಟ್ಟ ಗುಡ್ಡಗಳ ನಡುವೆ ಈಗೊಂದು ಕಲಿಕೆ ವಿದ್ಯಾಭ್ಯಾಸ ಸಾಗ್ತಾ ಇದೆ. ಅವ್ರ ಮಕ್ಕಳದು ಎಲ್ಲ ವಿದ್ಯಾಭ್ಯಾಸ ಚೆನ್ನಾಗಾಗಲಿ, ಮತ್ತು ಎಲ್ಲರೂ ಕೂಡ ಇಲ್ಲಿ ಓದಿದಂತಹ ಎಲ್ಲ ಮಕ್ಕಳು ಕೂಡ ಒಂದೊಂದು ಉದ್ಯೋಗವನ್ನು ಹಿಡಿದು ತಮ್ಮ ದಾರಿಯನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಈ ಶಾಲೆಗೂ ಕೂಡ ಮುಂದೆ ತುಂಬ ಅದ್ಭುತವಾಗಿ ಬೆಳೀಲಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ರೇಖಾ ಅಂತ, ಇವರು ನನ್ನ ತಂದೆ ಗೌತಮ್ ಅಂತ, ಇವರು ನಮ್ಮನ್ನ 10th ಸ್ಟ್ಯಾಂಡರ್ಡ್ ಧನರಾಜ್ ಅಂತ. ಇವತ್ತು ಚಿನ್ನರ ಜಾಣರ ಜಗಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಜೊತೆಗೆ ಪಾದಪೂಜೆನ ಇಟ್ಕೊಂಡಿದ್ದಾರೆ. ತುಂಬ ಖುಷಿಯಾಯಿತು ತಂದೆ ತಾಯಿಗಳ ಸೇವೆ ಮಾಡೋದಕ್ಕೆ ನನಗೆ ಇವತ್ತು. ಮತ್ತು ಇಂಥ ಅವಕಾಶನ ನಮ್ಮ ವರ್ಷದಿಂದ ನಮ್ಮ ಪ್ರಿನ್ಸಿಪಲ್ ಮತ್ತು ನಮ್ಮ ಶಿಕ್ಷಕರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ನಮ್ಮ ಅಪ್ಪ ಅಮ್ಮ ನಮಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದಿರೋದ್ರಿಂದ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಈ ಅದ್ಭುತ ಸಮಯನ ಕೊಡ್ತೀನಿ. ತುಂಬ ಸಂತೋಷ ಆಗಿದೆ. ಇಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ನನ್ನ ಮಕ್ಕಳನ್ನ ಸೇರಿಸಿದಂತೆ ಅಂತೇಳಿ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಹಾಗೂ ಸೆಕ್ರೆಟರಿ ಜಿ ರಾಮಕೃಷ್ಣಗೌಡರ ಮಾರ್ಗದರ್ಶನ ತುಂಬ ಅದ್ಭುತವಾದಂಥ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಇದೇ ಥರ ಮುಂದೆ ಸಾಗಲಿ ಅಂತೇಳಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ, ನಾನು ಇದೇ ವಿದ್ಯಾಸಂಸ್ಥೆಯಲ್ಲಿ ಓದಿದಂಥ ವ್ಯಕ್ತಿ.
ಅದರಿಂದ ನನ್ನ ಮಕ್ಕಳಿಗೆ ಮತ್ತು ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅವರ ತಂದೆ ತಾಯಿಗಳಿಗೆ ಬಂದಿರತಕ್ಕಂಥ ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಅಂತೇಳಿ ನಾನು ಹೇಳ್ಕೊಳ್ತಾ ಇಲ್ಲಿ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಫೈನ್. ಸುಮಾರು ಮಾಡೋಕ್ಕೆ